ಇದೀಗ ಸೂಪರ್ ಆಗಿ ಧಾರಾವಾಹಿ ಬರ್ತಾ ಇದೆ, ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ. ಕರ್ಣ ಧಾರಾವಾಹಿಯಲ್ಲಿ ಎಲ್ಲರೂ ಕೂಡ ಗಮನಿಸಿರುವ ಹಾಗೆ ಕರ್ಣ ಮತ್ತೆ ನಿಧಿ ಲವ್ ಮಾಡ್ತಿದ್ದಾರೆ. ಈ ವಿಚಾರ ಇನ್ನ ನಿತ್ಯಗೆ ಗೊತ್ತಿಲ್ಲ. ಮೇನ್ ನಿತ್ಯಗೆ ಗೊತ್ತಾದ್ರೆ ಯಾವ ಒಂದು ಟ್ವಿಸ್ಟ್ ಬರ್ಬೋದು, ಎಷ್ಟು ಮನಸ್ತಾಪಗಳು ಕ್ರಿಯೇಟ್ ಆಗ್ಬೋದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಬಟ್ ಜನರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿರೋದು ಆದಷ್ಟು ಬೇಗ ಕರ್ಣ ಮತ್ತೆ ನಿಧಿಯ ಸತ್ಯ ನಿತ್ಯಗೆ ಗೊತ್ತಾಗ್ಲಿ, ಮದುವೆ ಆಗ್ಲಿ. ಮದುವೆನ ನೋಡ್ಬೇಕು ಅಂತ ಜನರು ವೆಯ್ಟ್ ಮಾಡ್ತಾ ಇದ್ದಾರೆ. ಕರ್ಣ ಪಾತ್ರ ನಿಭಾಯಿಸಿರೋ ಕಿರಣ್ ರಾಜ್ ಅವರು, ಮತ್ತೆ ನಿಧಿ ಪಾತ್ರ ನಿಭಾಯಿಸ್ತಿರೋದು ಭವ್ಯ ಅವರು, ನಿತ್ಯ ಪಾತ್ರವನ್ನ ನಮ್ರತ ಅವರು ನಿಭಾಯಿಸ್ತಾ ಇದ್ದಾರೆ. ಸೊ ಈಗ ಬಹಳನೇ ಬದಲಾವಣೆಗಳು, ಟ್ವಿಸ್ಟ್ಗಳು, ಮತ್ತೆ ಈ ಒಂದು ರಮೇಶ್ ಏನಿದ್ದಾರೆ ಅವರು ಹಾಳು ಮಾಡಬೇಕು, ಯಾವುದೇ ಕಾರಣಕ್ಕೂ ನಿತ್ಯ ಮತ್ತೆ ಆ ನಿಧಿ ಮತ್ತೆ ಕರ್ಣ ಒಂದಾಗಬಾರ್ದು. ಸೊ ಅವರಿಗೆ ಪಿಂಡನೆ ಬಿಟ್ಟಾಗಿದೆ ಮುಂಚೆನೆ. ಸೊ ಅದನ್ನು ಕೂಡ ನೋಡಿರ್ತಾರೆ, ಎಪಿಸೋಡ್ ಗಳಲ್ಲಿ ಬಂದಿತ್ತು. ಸೊ ನೋಡ್ಬೇಕು ಏನಾಗುತ್ತೆ ಅಂತ. ಕರ್ಣ ಮತ್ತೆ ನಿಧಿಯ ಮದುವೆ ಆಗುತ್ತಾ ನಿಜವಾಗ್ಲು, ಯಾವಾಗ ಆಗುತ್ತೆ, ನಿತ್ಯಗೆ ಯಾವಾಗ ಸತ್ಯ ಗೊತ್ತಾಗುತ್ತೆ. ಬಹಳಷ್ಟು ಪ್ರಯತ್ನವನ್ನ ಪಡ್ತಿರುವುದು ರಮೇಶ್ ಅವರು. ಸಿಕ್ಕಾಕ್ಸ್ಬೇಕು ಇಬ್ಬರನ್ನು ಕೂಡ, ಆ ಅಂದ್ರೆ ಇವರನ್ನ ಹಾಳು ಮಾಡಬೇಕು ಅಂತಾನೆ ಒಂದು ಪ್ರಯತ್ನ ರಮೇಶ್ ಇಡುವಂತದ್ದು. ಬಟ್ ಇನ್ನ ಸಹ ಒಂದು ಬಲೆಗೆ ಬಿದ್ದಿಲ್ಲ. ಕರ್ಣ ಮತ್ತೆ ನಿಧಿ ಲವ್ ಮಾಡ್ತಾ ಇದಾರೆ, ಕಾಲ್ ಮಾಡ್ತಾರೆ, ಆಗಾಗ ಮೀಟ್ ಆಗ್ತಾರೆ. ಸೊ ಒಂದು ಸಂಬಂಧ ಚೆನ್ನಾಗಿ